ಬೆಳಗಾವಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚುತ್ತಿದ್ದು ಸಾರ್ವಜನಿಕರು ಆತಂಕದಲ್ಲಿ ಬದುಕುವ ಸ್ಥಿತಿ ನಿರ್ಮಾಣವಾಗಿದ್ದು ಬಸವ ಕಾಲೋನಿಯಲ್ಲಿ ಬೀದಿ ನಾಯಿಗಳ ಉಪದ್ರವ ಹೆಚ್ಚಾಗಿದ್ದು ಸ್ಥಳೀಯರು ಮಹಾನಗರ ಪಾಲಿಕೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲೋನಿಯಲ್ಲಿನ ನಿವಾಸಿಗಳ ಪ್ರಕಾರ ರಾತ್ರಿ ವೇಳೆಯಲ್ಲಿ ಗುಂಪು ಗುಂಪಾಗಿ ಸಂಚರಿಸುವ ನಾಯಿಗಳು ಬೋಕಾರ ಹಾಕುತ್ತಾ ಜನರ ನಿದ್ದೆಗೆಡಿಸುತ್ತಿವೆ. ಅಲ್ಲದೆ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಬೆಳಗ್ಗೆ ವಾಕಿಂಗ್ ಹೊರಡುವವರ ಮೇಲೆ ದಾಳಿ ನಡೆಸುತ್ತಿರುವ ಘಟನೆಗಳು ಹೆಚ್ಚಾಗಿವೆ ಎಂದು ಆರೋಪಿಸಿದ್ದಾರೆ. ನಮ್ಮ ಹೆಸರು ನೀಲಾಂಬಿಕಾ ಹಿರೇಮಠ ಅಂತಾರೆ. ಇದು ಬಸವ ಕಾಲನಿ. ಇಲ್ಲಿ ನಾಯಿದ ಸಮಸ್ಯೆ ರೀ. ಇಲ್ಲಿ ಮಂದಿರ ಐತ್ರಿ. ಎಲ್ಲ ಶನಿವಾರ ಮಂದಿರಕ್ಕೆ ಬರ್ತಾರ, ಎಲ್ಲ ಬರ್ತಾರ. ಇಲ್ಲಿ ನಾಯಿ ಸಲುವಾಗಿ ಎಲ್ಲ ಗುಡಿಗೆ ಸಹಿತ ಬರಾಕ್ ಹೆದರಾಕತ್ತಾರ್ರಿ. ಅದು ಈಗ ಕಂಪ್ಲೇಂಟ್ ಅಂತೂ 3-4 ಸಲ ಕೊಟ್ಟೈತಿ. ಯಾರು ಏನು ತಗೊಂಡಿಲ್ಲ ಅದ ಕ್ರಮ. ನೀವ ಇದನ್ ಮಾಡಿ ಎಲ್ಲಾ ಮಾಡ್ಬೇಕು ನೋಡ್ರಿ. ಈ ನಾಯಿದೊಂದ್ ದೊಡ್ಡ ಸಮಸ್ಯೆ. ನಮಗೂ ಕಾಲ್ ನೋವು ಐತ್ರಿ. ಹೋಗೋದ್ರಾಗ ಬೆನ್ ಹತ್ತಿದ್ವು ಅಂದ್ರ ಎಲ್ಲಾ ಇದೈತಿ. ನಮ್ ನೆಟ್ಟಗ್ ನಡ್ಯಾಕ್ ಬರಂಗಿಲ್ಲ. ಈಗ ನಮಗ್ ಬಿದ್ರೆ ಯಾರು ಇದನ್ ಮಾಡವ್ರಿ? ಎಲ್ಲಾರಿ ಸಾಲಿಗೆ ಹೋಗೋ ಹುಡುಗರಿಗೆ ಬ್ಯಾಗ್ ಹಿಡ್ಕೊಂಡು ಇದನ್ ಮಾಡಿ ಜಗ್ಗಾಡ್ತಾವ್ರಿ. ಅವಾಗೂ ಗಪ್ಪ ಇರ್ತಾರ ಅವ್ರ. ಮಾಯಾ ಅವ್ರ ಏನ್ ಕೆಲ್ಸ ಮಾಡ್ತಾರ? ಊಟ ಹಾಕ್ತಾರ್ರಿ. ಎಲ್ಲಾ ಓನಿ ಇಟ್ಕೊಂಡ್ ಊಟ ಹಾಕ್ತಾರ್ರಿ ಅವ್ರ. ಮತ್ ರಾತ್ರಿ ಅನ್ಕೋ ಏನು ನಮಗ್ ನಿದ್ದಿ ಮಾಡೋ ಬಿಡಂಗಿಲ್ರಿ. ಎಲ್ಲ ರಾತ್ರಿ ಎಲ್ಲಾ ಚಾಲೂನರಿ ಒದ್ರೋದ. ಎಲ್ಲಾ ಇದನ್ ಮಾಡ್ತಾವ. ಬಾಗಿಲ್ ಮುಂದೆ ಎಲ್ಲಾ ಹೊಲಸ್ ಮಾಡ್ತಾವ. ಅದ ಎಲ್ಲಾ ಸ್ವಚ್ಛ ಮಾಡಿ ನೀರ್ ಹಾಕಿರ್ತೀವಿ. ಬಂದ್ ಎಲ್ಲಾ ಅಲ್ಲೇ ಹೊಲಸ್ ಮಾಡ್ತಾವ್. ಈಗ ನಮ್ಗೆಲ್ಲ ಏಜ್ ಆಗೈತಲ್ಲ, ಒಂದ್ ಏಜ್ ನಮಗ ಆಗುದು ಇಲ್ರಿ ಅದ್ ಮಾಡಾಕ. ಬಿಪಿ ವೇರಿಯೇಷನ್ ಆಗತ್ತೈತಿ. ಏನ್ ಹಾಕ್ಬೇಕಂತೀರಿ ಈಗ? ಇವ ಎಲ್ಲಾನು ತಗೊಂಡ್ ಹೋಗ್ಬೇಕ್ರಿ ನಾಯಿ. ಅವ್ರ ಕಟ್ಕೊಳ್ಳೋದಿತ್ತಂದ್ರ ಅವ್ರ ಮನ್ಯಾಗ ಕಟ್ಕೊಲ್, ಹೊರಗ್ ಬಿಡೋದಿಲ್ಲ. ಓನಿ ಹಿಡಿದು ಊಟ ಹಾಕೋದಿಲ್ಲ. ಈಗ ಹೊರಗೆ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಷ್ಟಾರ. ಅವು ತಗೊಂಡ್ ಹೋಗೋದಿತ್ತಂದ್ರ ಎಲ್ಲಾ ತಗೊಂಡ್ ಹೋಗ್ಬೇಕ್ರಿ. ಅವ್ರ ಕಟ್ಟಿ ಅವ್ರ ಸಾಕೋ ನಾಯಿ ಸಾಕೊಳ್ಳ. ಅವ್ರ ಏನ್ರ ಮಾಡ್ಕೊಲ್ರಿ. ಒಳಗ ಮಾಡ್ಕೊಲ್ ಏನ್ ಮಾಡ್ಕೋತಾರ. ಹೊರಗ್ ಮಾತ್ರ ಯಾವ ನಾಯಿ ಬಿಡ್ಬಾರ್ದು. ಮಕ್ಕಳಿಗೆಲ್ಲ ಬಹಳ ತೊಂದ್ರೆ ಆಗಾಕ್ತೈತ್ರಿ ಇದು. ಬೀದಿ ನಾಯಿಗಳಿಗೆ ಕೆಲವರು ನಿಯಮಿತವಾಗಿ ಆಹಾರ ಹಾಕುತ್ತಿರುವುದು ಸಮಸ್ಯೆಗಳನ್ನು ಮತ್ತಷ್ಟು ಗಂಭೀರಗೊಳಿಸುತ್ತಿದೆ. ಆಹಾರ ಹಾಕಬೇಡಿ ಎಂದು ಮನವಿ ಮಾಡಿದರೂ ಕೆಲವರು ಮಾತೇ ಕೇಳದೆ ಗಲಾಟೆಗೆ ಮುಂದಾಗುತ್ತಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಬೀದಿ ನಾಯಿಗಳ ಹಾವಳಿಯಿಂದ ಜನರಲ್ಲಿ ಭೀತಿ ವಾತಾವರಣ ನಿರ್ಮಾಣವಾಗಿದ್ದು ತಕ್ಷಣವೇ ನಾಯಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಸುರಕ್ಷತೆ ಕಾಪಾಡುವಂತೆ ಒತ್ತಾಯಿಸಲಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟಕ್ಕೆ ಮುಂದಾಗುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಸರ್, ನನ್ನ ಹೆಸರು ಶ್ರೀಧರ್ ಪಿಪ್ರೆ ಅಂತ. ಇಲ್ಲಿ ಬಸವ ಕಾಲನಿ ಬೆಳಗಾವಿ ರೆವಾಸಿ ನಾನು. ಇಲ್ಲಿ ಮಾಯಾ ಪಾವ್ಲೆ ಅಂತ ಒಬ್ರು ಹೆಣ್ಮಕ್ಳಿದ್ದಾರೆ. ಅವರು ಮತ್ತು ಅವ್ರ ಕುಟುಂಬದವರು ಲೋಕಲ್ ಬೀದಿ ನಾಯಿಗಳಿಗೆ ತಮ್ಮ ಮನೆಯಿಂದ ಆಹಾರ ಹಾಕ್ತಾರೆ. ಅದ್ರ ವಿರುದ್ಧ ನಮ್ದು ಖಂಡನೆ ಐತಿ. ಮತ್ತು ಅದ್ರ ವಿರುದ್ಧ ನಾವು ಈಗಾಗಲೇ ಕಾರ್ಪೊರೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೇವ್ರಿ. 31/2026 ಕೊಟ್ಟೆವು. ಅವರಿಂದ ಇಲ್ಲಿ ಬರ್ತಾರವ್ರು 2-3 ಸಲ ಬಂದಾರೆ, ಇಲ್ಲಂತಿಲ್ಲ. ಬರ್ತಾರೋ ನಾವು ಇಂಜೆಕ್ಷನ್ ಮಾಡಿದ್ದ ನಾಯಿಗಳಿಗೆ ತೊಗೊಂಡು ಹೋಗಂಗಿಲ್ಲ, ಬೀದಿ ನಾಯಿ ಇದ್ರೂ ನಾವು ತೊಗೊಂಡು ಹೋಗಂಗಿಲ್ಲ, ಹಂಗೆ ರೂಲ್ಸ್ ಐತ್ರಿ ಅಂತ ಹೇಳ್ತಾರೆ. ನಾವು ರೈಟಿಂಗ್ದಾಗ ಕೊಡಂತಂದು ಇವತ್ತು ಬಂದಾರವ್ರು. ಮತ್ತು ಅವರು ಯಾರು ನಾವು ಪಾವ್ಲಿ ಅಂತ ಅವ್ರ ಮ್ಯಾಗ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವ್ರ ಕಡೆಯಿಂದ ಒಂದು ರೈಟಿಂಗ್ದಾಗ ತೊಗೊಂಡಾರ ಅವ್ರು. ಅದ್ರೊಳಗೆ ನಾ ಎಲ್ಲ ಬೀದಿ ನಾಯಿಗಳಿಗೆ ನಾವು ಊಟ ಹಾಕ್ತೇವೆ. 50-60 ಡಾಗ್ಸ್ ಅದಾವು. ಅವ್ರಿಗೆ ನಾವೆಲ್ಲ ಊಟ ಹಾಕ್ತೇವೆ ಅಂತ ಅವರೇ ಬರೆದು ಕೊಟ್ಟಾರೆ. ಯಾರಿಗೆ? ಕಾರ್ಪೊರೇಷನ್ ಅವ್ರಿಗೆ. ಸೊ ಅವ್ರಿಗೆ ನಾವು ರೈಟಿಂಗ್ದಾಗ ಕೇಳಿದೆವು. ಅದಾತು. ಇಲ್ಲಿ ಬೆಳಿಗ್ಗೆಯಿಂದ ಹಿಡಿದು ಸರ್, ಬೆಳಿಗ್ಗೆಯಿಂದ ಹಿಡಿದು ಹೇಳ್ತಾನೆ. ಇಲ್ಲಿ ಬೆಂತನಿ ಸ್ಕೂಲ್ ಅಂತ ಐತಿ. ಅಲ್ಲಿ ಸಣ್ಣ ಹುಡುಗರು ಸ್ಕೂಲಿಗೆ ಹೋಗ್ತಾರೋ. ಅಲ್ಲಿ ಸ್ಕೂಲಿಗೆ ಹೋಗೋದ್ ಮುಂದೆ ನಾಯಿ ಅವ್ರಿಗೆ ಬೆನ್ನು ಹತ್ತೋದು ಅದೊಂದು ಸಮಸ್ಯೆ. ಹಿರಿಯರು ವಾಕಿಂಗ್ ಹೋಗ್ತಾರೆ ಬೆಳಿಗ್ಗೆ. ಅಥವಾ ಇಲ್ಲಿ ಒಂದು ತಬೇಲ ಐತ್ರಿ, ಅಲ್ಲಿ ಹಾಲು ತರಕ್ಕೆ ಹೋಗ್ತಾರೆ. ಹಾಲು ತರಕ್ಕೆ ಹೋಗಾಕು ಇಲ್ಲಿ ಕೊಡಂಗಿಲ್ಲ. ಮತ್ತು ಈ ರೋಡ್ ಎಲ್ಲ ಹೆಂಗೆ ರೆಸ್ಟ್ರಿಕ್ಟೆಡ್ ಏರಿಯಾ ಗತೆ ಆಗಿಬಿಟ್ಟೈತ್ರಿ. ಅದಕ್ಕೆ ನಮ್ದು ಇದು ಕಾರ್ಪೊರೇಷನ್ ಕೊಟ್ಟ ಕೂಡಲೇ ನೆಕ್ಸ್ಟ್ APMC ಪೊಲೀಸ್ ಅಧಿಕಾರಿ ನಿರೀಕ್ಷಕರು ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟೆವು. ಅಲ್ಲಿಂದು 2 ಸಾರಿ ಅವ್ರದ್ದು ಪೆಟ್ರೋಲಿಂಗ್ ವಾಹನ ಬಂತ. ಅವರಿಗೆ ಸ್ವಲ್ಪ ವಾರ್ನಿಂಗ್ ಮಾಡಿದ್ರು, ಹೋಗ್ಬಿಟ್ರು. ಬೇರೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಸರ್. ಸೊ ನಮ್ದು ಎಲ್ಲ ರಹವಾಸಿಗಳದ್ದು ಮನವಿ ಏನೈತಿ, ಈ ಬೀದಿ ನಾಯಿಗಳಿಗೆ ಊಟ ಹಾಕೋದು ಒಂದೇದು ಬಂದ್ ಮಾಡಬೇಕು. ಮತ್ತು ಈ ಬೀದಿ ನಾಯಿಗಳು ಬೇರೆ ಕಡೆ ಸುರಕ್ಷಿತ ಪ್ಲೇಸ್ದಾಗ ಸ್ಥಳಾಂತರ ಮಾಡ್ಬೇಕಂತ ಹೇಳಿ ನಮ್ದು ಎಲ್ಲರದು ಮನವಿ ಇದೆ. ಈಗಾಗಲೇ ಏನು ಸರ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಕೋಳಿ ಸಾಕ್ತಾರ. ಅವ್ರು ಕೋಳಿ 2-3 ಸಲ ಹೊಡೆದು ತಿಂದೈತಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಅವ್ರ ಬಾಜು ಬೆಕ್ ಸಾಕ್ತಾರ ಸರ್. ಬೆಕ್ಕನ ಮನೆ ಖಲಾಸ್ ಮಾಡೈತ್ರಿ. ಇದು ಸಮಸ್ಯೆ ಇದೆ. ಕೇಳಾಕ್ ಹೋದ್ರ ನಮ್ಮ ಮನಿದ್ ನಾ ಹಾಕ್ತೇನೆ, ನಿಮ್ಗೇನ್ ಪ್ರಾಬ್ಲಮ್? ನಾವೊಂದು ಹಾಕ್ರಿ, ನೀವು ನಿಮ್ಮ ಮನಿದ ನೀವು ಸಾಕು ನಾಯಿಗೆ ಹಾಕ್ರಲ್ಲ, ಬಿದಿ ನಾಯಿಗಳಿಗೆ ಯಾಕೆ ಹಾಕ್ತೀರಿ?
ಬೀದಿ ನಾಯಿ ನೀವು ಹೆಂಗೆ ಹಾಕ್ತೀರಿ ಹಂಗೆ ಇಲ್ಲಿ 15-20 ನಾಯಿ ಈಗ ಜಮಾ ಆಗ್ಯಾವ್ರಿ ಈಗ ಸದ್ಯ. ಅವರಾಗೆ ಕೊಟ್ಟಾರ 50-60 ನಾಯಿಗಳನ್ನ ಊಟ ಹಾಕ್ತೇವೆ ಅಂತ. ಇದ್ರ ಮೇಲೆ ಪ್ರಶಾಸನ ಏನು ಕ್ರಮ ಕೈಗೊಳ್ತೈತಿ ನಮ್ಗೆ ಇದು ಬೇಕಾಗಿತ್ತು ಸರ್. ಹೋಗಿದ್ರೆ ರೋಡ್ ಬಂದ್ ಮಾಡ್ತಾರ ಸಾಕುವಷ್ಟು ಇದೈತೆನ ಅದು ಓಪನ್ ಏರಿಯಾದಾಗ ಅವ್ರ ಕಂಪೌಂಡ್ ಇರ್ಲಿ ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम मन भाए